134ನೇ ಜಯಂತ್ಯೋತ್ಸವ ಈ ಸರ್ಕಾರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ವಿಧಾನ ಪರಿಷತ್ತಿನ ಸಭಾಪತಿಗಳಾದಂಥ ಬಸವರಾಜ ಹೊರಟ್ಟಿಯವರೇ, ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಅವರ, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದಂಥ ನಸೀರ್ ಅಹಮದ್ ಅವರ, ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಶಾಸಕರಾದಂಥ ರಿಜ್ವಾನ್ ಅರ್ಷದ್ ಅವರ, ವಿಧಾನ ಪರಿಷತ್ತಿನಲ್ಲಿ ಸರ್ಕಾರದ ಮುಖ್ಯ ಸಚೇತಕರಾದಂಥ ಸಲೀಂ ಅಹಮದ್ ಅವರ, ಲೋಕಸಭಾ ಸದಸ್ಯರಾದಂಥ ಶ್ರೀ ರಾಧಾಕೃಷ್ಣ ಅವರ, ಶಾಸಕರಾದಂಥ ನರೇಂದ್ರ ಸ್ವಾಮಿ ಅವರ, ಮಾಜಿ ಮಂತ್ರಿಗಳಾದಂಥ ಆಂಜನೇಯ ಅವರ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ, ತಾಯಂದಿರೇ, ವಿಶೇಷವಾಗಿ ಅಂಬೇಡ್ಕರ್ ಅವರ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಎಲ್ಲ ಪ್ರಶಸ್ತಿ ಪುರಸ್ಕೃತರೇ, ಮಾಧ್ಯಮದ ಸ್ನೇಹಿತರೇ, ಪ್ರಶಸ್ತಿ ನೀಡಬೇಕಾಗಿತ್ತು, ಮೊದಲೇ ನೀಡಬೇಕಾಗಿತ್ತು. ಆದರೆ ಪ್ರಶಸ್ತಿ ಮಧ್ಯದಲ್ಲಿ ನೀಡಿದ್ರೆ ಸ್ವಲ್ಪ ಗೊಂದಲ ಆಗ್ತಕ್ಕಂಥ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಎಲ್ಲರ ಭಾಷಣ ಮುಗಿದ ತಕ್ಷಣ ಪ್ರಶಸ್ತಿಯನ್ನ ನೀಡಲಾಗುವುದು. ಅದರಿಂದ ಎಲ್ಲ ಪ್ರಶಸ್ತಿ ಪುರಸ್ಕೃತರು ಕೂಡ ಸಹಕರಿಸಬೇಕು ಅಂತೇಳಿ ನಿಮ್ಮಲ್ಲಿ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಅತ್ಯಂತ ಸಂತೋಷದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಉತ್ಸವದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಇಡೀ ರಾಜ್ಯದ ಜನತೆಗೆ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ಶುಭಾಶಯಗಳನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೀ ದಲಿತ ನಾಯಕರಾಗಿರಲಿಲ್ಲ, ಯಾವುದೇ ಒಂದು ಜಾತಿಗೆ ಸೀಮಿತವಾಗಿರಲಿಲ್ಲ. ಅವರು ಒಬ್ಬ ಶ್ರೇಷ್ಠ ಮಾನವತಾವಾದಿ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಸಮಾಜದಲ್ಲಿ ಅಸಮಾನತೆ ಇದೆ, ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಜಾರಿಯಾದಂದಿಂದ, ಅಂದರೆ 1950 ಜನವರಿ 26ನೇ ತಾರೀಕು ಸಂವಿಧಾನ ಜಾರಿಯಾಯಿತು. ಈಗ 75 ವರ್ಷಗಳು ಕಳೆದಿದೆ. ಆಗ ಒಂದು ಮಾತು ಹೇಳಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಜಾರಿಯಾದ ಮೇಲೆ, ಸಂವಿಧಾನ ಜಾರಿಯಾದ ಮೇಲೆ ನಾವು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೇವೆ. ಸಮಾಜದಲ್ಲಿ ಅಸಮಾನತೆ ಇದೆ, ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ, ರಾಜಕೀಯ ಅಸಮಾನತೆ ಇದೆ.
ಇಂಥ ಸಮಾಜಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. ಎಲ್ಲಿವರೆಗೆ ಅಸಮಾನತೆ ಇರ್ತದೆ, ಸಮಾನತೆ ಬರಲ್ಲ, ಅಲ್ಲಿವರೆಗೆ ಸಂವಿಧಾನ ಜಾರಿಯಾದದ್ದು ಆಮೇಲೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ಬೇಕಾದ್ರೆ ಈ ಅಸಮಾನತೆ ತೊಲಗಲೇಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಿ. ಇವತ್ತಿಗೂ ಕೂಡ ಅಸಮಾನತೆ ಇದೆ. ನಾವು ಸಂಪೂರ್ಣವಾಗಿ 75 ವರ್ಷಗಳಾದ್ರೂ ಕೂಡ ಅಸಮಾನತೆಯನ್ನು ತೊಲಗಿಸಲಿಕ್ಕೆ ಸಾಧ್ಯ ಆಗಿಲ್ಲ, ಅಸ್ಪೃಶ್ಯತೆಯನ್ನು ತೊಲಗಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಬಹಳಷ್ಟು ಮಟ್ಟಿಗೆ ಅಸ್ಪೃಶ್ಯತೆಯನ್ನ ತೆಗೆದುಹಾಕಲು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ, ಪ್ರಯತ್ನ ನಡೆದಿದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನ್ ಹೇಳಿದ್ರು ಅಂತಂದ್ರೆ, ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೆ ಅಸ್ಪೃಶ್ಯತೆಯನ್ನ ಹೋಗಲಾಡಿಸಲಿಕ್ಕೆ ಸಾಧ್ಯ ಆಗಲ್ಲ. ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಇರ್ತದೆ ಅಲ್ಲಿವರೆಗೆ ಸಮಾನತೆಯನ್ನು ಕೂಡ ತರಲಿಕ್ಕಾಗಲ್ಲ, ಮತ್ತೆ ಅಸ್ಪೃಶ್ಯತೆಯನ್ನು ಕೂಡ ತೊಡೆದಾಕ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತಕ್ಕಂಥ ಸ್ಪಷ್ಟ ಅರಿವಿತ್ತು. ಯಾಕಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದೂರದೃಷ್ಟಿ ಇತ್ತು. ಅವತ್ತೇ ಹೇಳಿದ್ರು, ಸಂವಿಧಾನ ರಚನೆಯಾದ ಮೇಲೆ 1949 ನವೆಂಬರ್ 25ನೇ ತಾರೀಕು ಕೊನೆ ಭಾಷಣ ಮಾಡ್ತಾರೆ. ಸಂವಿಧಾನ ರಚನಾ ಸಭೆಯಲ್ಲಿ ಒಂದು ಕೊನೆ ಭಾಷಣ. ಆ ಭಾಷಣ ಒಂದು ಐತಿಹಾಸಿಕವಾದಂತ ಭಾಷಣ. ಅಲ್ಲೇ ಈ ಮಾತನ್ನ ಹೇಳಿದ್ದು, ನಾವು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಅಂತ ಮಾತುಗಳನ್ನ ಹೇಳಿದ್ದು ಅವತ್ತೇ ಹೇಳಿದ್ದು. ನಾವು ಇನ್ನೂ ಅಸಮಾನತೆ ಇರ್ತಕ್ಕಂಥ ಸಮಾಜದಲ್ಲಿ ಇದ್ದೇವೆ, ವೈರುಧ್ಯತೆ ಇರ್ತಕ್ಕಂಥ ಸಮಾಜದಲ್ಲಿ ಇದ್ದೇವೆ. ನಮ್ಮೆಲ್ಲರ ಜವಾಬ್ದಾರಿ ಏನಪ್ಪಾ ಅಂತಂದ್ರೆ, ನಾವೆಲ್ಲ ಶಿಕ್ಷಣ ಪಡ್ಕೊಂಡಿರ್ತಕ್ಕಂಥವ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲಿ ಹೋಗಿದ್ರೆ ಎಲ್ಲರಿಗೂ ಶಿಕ್ಷಣ ಸಿಗ್ತಕ್ಕಂಥ ವ್ಯವಸ್ಥೆ ಬರ್ತಿರ್ಲಿಲ್ಲ. ಇವತ್ತು ನಾವೆಲ್ಲರಿಗೂ ಕೂಡ ಸಮಾನ ಅವಕಾಶ ಸಿಕ್ಕಿದ್ರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರಣ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾರೆ. ರಾಜಕೀಯದಲ್ಲಿ ಅವಕಾಶಗಳು ಸಿಕ್ಕಿದ್ರೆ, ನಾವು ಸಮಾಜದಲ್ಲಿ ಮಾತನಾಡ್ತಕ್ಕಂಥ ಶಕ್ತಿ ಬಂದಿದ್ರೆ ಇದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರಣ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಈಗ ಬಹಳ ಪ್ರೀತಿ ಮಾಡಕ್ ಶುರು ಮಾಡ್ಬಿಟ್ಟಿದ್ದಾರೆ ಮನುವಾದಿಗಳು. ಇದ್ದಕ್ಕಿದ್ದರೆ ಬಾಬಾ ಇವರನ್ನ, ಗಾಂಧೀಜಿಯವರನ್ನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಪ್ರೀತಿ ಮಾಡಕ್ ಶುರು ಮಾಡ್ತಿದ್ದಾರೆ. ನೀವೆಲ್ಲ ಜ್ಞಾಪಕ ಇರಬೇಕು, ಸಂವಿಧಾನ 1950 ಜನವರಿ 26ನೇ ತಾರೀಕು ಜಾರಿಯಾಯಿತು. 30ನೇ ತಾರೀಕಿಗೆ ಆರ್ಗನೈಸರ್ ಪೇಪರ್ನಲ್ಲಿ ಸಾವರ್ಕರ್ ಹಿಂದೂ ಮಹಾಸಭಾದ ಅಧ್ಯಕ್ಷ ಏನ್ ಬರೆದ್ರು ಅಂತಕ್ಕಂಥದ್ದನ್ನ ಜ್ಞಾಪಕ ಇದೆಯಾ ನಿಮ್ಗೆ? ಸಾವರ್ಕರ್ ಓದ್ಕೋಬೇಕಮ್ಮ ಮಲ್ಲಾಜಮ್ಮ. ಈ ಸಂವಿಧಾನದಲ್ಲಿ ಭಾರತೀಯತೆನೇ ಇಲ್ಲ ಅಂತ ಬರೆದರು. ಇವತ್ತು ಸಾವರ್ಕರ್, ಗೋಡ್ಸೆ ಭಾರತೀಯ ಜನತಾ ಪಕ್ಷದಿಂದ ಪೂಜಿಸಲ್ಪಡ್ತಕ್ಕಂಥ ವ್ಯಕ್ತಿಗಳು. ಆ ವ್ಯಕ್ತಿ ಹೇಳಿದ್ದು, ಸಾವರ್ಕರ್ ಅವತ್ತು ಹೇಳಿದ್ದು ಏನಂತ ಹೇಳಿದ್ರು? ಈ ಸಂವಿಧಾನದಲ್ಲಿ ಭಾರತೀಯತೆನೇ ಇಲ್ಲ. ಆರ್ಗನೈಸರ್ ಪೇಪರ್ ಒಂದು ಭಾರತೀಯ ಜನತಾ ಪಕ್ಷದವರು ಇವ್ರದ್ದು RSS ಪತ್ರಿಕೆ ಇದೆ, ಆರ್ಗನೈಸರ್ ಗೊತ್ತಾಗಿದೆ. ಆ ಪತ್ರಿಕೆಯಲ್ಲಿ ಬರೆದರು. ಆಮೇಲೆ ಗುರೂಜಿ ಗೋಲ್ವಾಲ್ಕರ್ RSS ಮುಖ್ಯಸ್ಥ,
ಅವ್ರು ಬರೆದ್ರು ವಿರೋಧ ಮಾಡಿ ಈಗ ಪ್ರೀತಿ ಮಾಡಕ್ ಶುರು ಮಾಡ್ಬಿಟ್ಟಿದ್ದಾರೆ ಅಂಬೇಡ್ಕರ್. ನಿಮಗೆ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸೋಲಿಸಿದ್ರು ಕಾಂಗ್ರೆಸ್ನವರು ಅಂತ ಹೇಳೋದು, ಅಪಪ್ರಚಾರ ಮಾಡೋದು, ರಾಜಕೀಯಕ್ಕೋಸ್ಕರ ಅಪಪ್ರಚಾರ ಮಾಡತಕ್ಕದ್ದು. ಹೊಸ ಪ್ರೀತಿಯಿಂದ ಅಲ್ಲ, ನಿಜವಾದಂತ ಪ್ರೀತಿಯಿಂದ ಅಲ್ಲ, ಬದ್ಧತೆಯಿಂದ ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಪ್ರೀತಿ ಮಾಡ್ತಕ್ಕದ್ದು. 1952 ಜನವರಿ 18ನೇ ತಾರೀಕು 1952ನೇ ತಾರೀಕು ಜನವರಿ 18ನೇ ತಾರೀಕು ಒಂದು ಪತ್ರ ಬರೆದಿದ್ದಾರೆ. ಅವರ ಸ್ವಂತ ಅವರ ಹ್ಯಾಂಡ್ ರೈಟಿಂಗ್ ಇಂದ ಪತ್ರ ಬರೆದಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಏನಂತ ಬರೆದಿದ್ದಾರೆ ಅಂತಂದ್ರೆ, ನನ್ನ ಸೋಲಿಕ್ಕೆ ಸಾವರ್ಕರ್ ಮತ್ತು ಟಾಂಗೆ ಕಾರಣ. ಯಾರು ಬರೆದಿರೋದು? ಇದು ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಪತ್ರ. ಇದನ್ನೆಲ್ಲ ತಿಳ್ಕೋಬೇಕು, ಇದನ್ನು ತಿಳ್ಕೊಂಡು ರಿಯಾಕ್ಟ್ ಮಾಡಬೇಕು. ಬಿಜೆಪಿ ಅವರ ಡೋಂಗಿತನ ಇದೆಯಲ್ಲ, ಈ ಡೋಂಗಿತನಕ್ಕೆ ಸರಿಯಾದಂತ ಉತ್ತರವನ್ನ ಕೊಡಬೇಕಾಗ್ತದೆ. ನಾನು ಇಷ್ಟೆಲ್ಲ ಪ್ರೀತಿ ಮಾಡ್ತೀನಲ್ಲಪ್ಪ, ಅಂಬೇಡ್ಕರ್ ಅವರಿಗೆ ಪ್ರೀತಿ ಮಾಡ್ತೀನಲ್ಲ, ಜಗಜೀವನ್ ರಾಮ್ಗೆ ಪ್ರೀತಿ ಮಾಡ್ತೀನಲ್ಲ, ಮಹಾತ್ಮ ಗಾಂಧೀಜಿಯವರಿಗೆ ಪ್ರೀತಿ ಮಾಡ್ತೀನಲ್ಲ, ನೀವು ಯಾಕೆ ಇಷ್ಟು ವರ್ಷ ಆದ್ರೂ ಕೂಡ SCP TSP ಆಕ್ಟ್ ಯಾಕೆ ಮಾಡಿಲ್ಲ? ಯಾಕೆ ಮಾಡಿಲ್ಲ? ಅದನ್ನೇ ಮಾಡಿದಾರ ಕೇಂದ್ರದಲ್ಲಿ ಮಾಡಬೇಕು. ರಾಧಾಕೃಷ್ಣ ತಿಳ್ಕೋಬೇಕು. ನೀವು ಎಲ್ಲೂ ಮಾಡಿಲ್ಲ. ಆಯ್ತಪ್ಪ, ನಿಮ್ಮ ಮೇಲೆ ನಾನು ಮೋದಿ ಅವರನ್ನ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಮೊದಲನೇವನಾಗಿ ಧನ್ಯವಾದ ಹೇಳ್ತೀನಿ. ಮಾಡಪ್ಪ, ಇಡೀ ದೇಶದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ SCP TSP ಕಾನೂನನ್ನ ಮಾಡಲಿ. ಅದು ಮಾಡಲ್ಲ. ಬಿಜೆಪಿ ಇರ್ತಕ್ಕಂಥ ಯಾವುದೇ ರಾಜ್ಯದಲ್ಲಿ ಮಾಡಿಲ್ಲ. ಆಂಧ್ರ, ಕರ್ನಾಟಕ ಬಿಟ್ರೆ ಇಡೀ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಆಗಿಲ್ಲ. ಕರ್ನಾಟಕ, ಆಂಧ್ರ ಬಿಟ್ರೆ ಇಡೀ ದೇಶದಲ್ಲಿ ಆಗಿಲ್ಲ. ಆಮೇಲೆ ಕಾಂಗ್ರೆಸ್ ಸರ್ಕಾರ SCP TSP ಹಣನ ಬೇರೆ ಬಾಬುಗಳಿಗೆ ಖರ್ಚು ಮಾಡ್ಕೊಂಡ್ಬಿಡ್ತಾರೆ. ನಿಮ್ಗೆ ನಾಚಿಕೆ ಆಗಲ್ಲ ಅಂದ್ರೆ ಬಿಜೆಪಿ ಅವರಿಗೆ 8,300 ಕೋಟಿ ರೂಪಾಯಿಗಳನ್ನ ಬೇರೆ ಬಾಬುಗಳಿಗೆ ಖರ್ಚು ಮಾಡಿದವರು ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗ ಮಿಸ್ಟರ್ ಯಡಿಯೂರಪ್ಪ, ಮಿಸ್ಟರ್ ಬಸವರಾಜ ಬೊಮ್ಮಾಯಿ 8,300 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿದ್ರಿ. ನಾಚಿಕೆ ಆಗಲ್ಲ ನಿಮ್ಗೆ ನಮ್ಮ ಮೇಲೆ ಆರೋಪ ಮಾಡಲಿಕ್ಕೆ? ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ SCP TSP ಕಾನೂನನ್ನ ಕಾಯ್ದೆಯನ್ನ ಮಾಡದಂತವರು ಕಾಂಗ್ರೆಸ್ನವರು. ಇದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರುವಾಗ ನೀವು ಮಾಡಿದ್ರ? ಮಾಡಿ, ಈಗ ನಿಮ್ಗೆ ಅಭಿನಂದಿಸ್ತೀವಿ ನಾವು. ಮಾಡ್ರಿ ಬಿಜೆಪಿ ಅವರು. ಸುಮ್ಮನೆ ನೀವು ಕೂತ್ಕೊಂಡು ಈ ವರ್ಷ 42,018 ಕೋಟಿ ರೂಪಾಯಿಗಳನ್ನ SCP TSPಗೆ ಖರ್ಚು ಮಾಡ್ತಾ ಇದ್ದೀವಿ. 42,018 ಕೋಟಿ ರೂಪಾಯಿಗಳು. ನಾನು 2017-18ರಲ್ಲಿ ಬಜೆಟ್ ಮಂಡಿಸಿದಾಗ ಸುಮಾರು 29,000 ಕೋಟಿ ರೂಪಾಯಿ SCP TSP ಇತ್ತು. ಇವರು ಅಧಿಕಾರಕ್ಕೆ ಬಂದ ಮೇಲೆ 26,000 ಕೋಟಿ SCP TSP ಜಾಸ್ತಿ ಆಗಬೇಕಾಗಿತ್ತು. ಬಜೆಟ್ ಗಾತ್ರ ಜಾಸ್ತಿ ಆಗ್ತಾ ಇದೆ, ಆದ್ರೆ ಕಡಿಮೆ ಮಾಡಬೇಕು. ಈ ವರ್ಷ ಹೋದ ವರ್ಷ 30,000 ಕೋಟಿ ಇತ್ತು. ಈ ವರ್ಷ 30,000 ಕೋಟಿ. ಇವತ್ತು 42,018 ಕೋಟಿ ರೂಪಾಯಿಯನ್ನು SCP TSP ಸುಮಾರು 29,000 ಕೋಟಿ SC ಜನರಿಗೆ, 12,000 ಚಿಲ್ಲರೆ ಕೋಟಿ ST. ಈ ವರ್ಷ ಇಟ್ಟಿರ್ತಕ್ಕಂಥದ್ದು
ಬಜೆಟ್ ಗಾತ್ರ ಜಾಸ್ತಿ ಆಗ್ತದೆ. ಬಜೆಟ್ ಗಾತ್ರ ಜಾಸ್ತಿ ಆದಷ್ಟು ಕೂಡ ಹೆಚ್ಚಾಗಬೇಕು. ಇದು ಯೋಜನಾ ಗಾತ್ರ ಜಾಸ್ತಿ ಆದಷ್ಟು ಯೋಜನೆ ಖರ್ಚು ಮಾಡ್ತಕ್ಕಂಥ ಹಣ ಜಾಸ್ತಿ ಆದಷ್ಟು ಕೂಡ ಹೆಚ್ಚು ಮಾಡಬೇಕು. ನಾನು ಬಿಜೆಪಿಯವರು ಕೇಳ್ತೀನಿ, ಈ ಬಡ್ತಿನಲ್ಲಿ ಮೀಸಲಾತಿ ಕಾಯ್ದೆಯನ್ನ ಮಾಡೋದು ಯಾರಪ್ಪ? ಸಾಗರ್ ಬಡ್ತಿಯಲ್ಲಿ ಮೀಸಲಾತಿ ಇಡೀ ದೇಶದಲ್ಲೇ ಸುಪ್ರೀಂ ಕೋರ್ಟ್ನವರು ಬಡ್ತಿಯಲ್ಲಿ ಮೀಸಲಾತಿಯನ್ನು ತೆಗೆದಾಕಿದಾಗ ಅದನ್ನು ನಲ್ಲಿಫೈ ಮಾಡಿ ದಲಿತರಿಗೆ ಮೀಸಲಾತಿನಲ್ಲಿ ಬಡ್ತಿಯಲ್ಲಿ ಮೀಸಲಾತಿ ಸಿಗಬೇಕು ಅಂತೇಳಿ ಕಾಯ್ದೆಯನ್ನ ಮಾಡಿ, ರತ್ನಪ್ರಭಾ ಅಂತೇಳಿ ಚೀಫ್ ಸೆಕ್ರೆಟರಿ ಇದ್ರು, ಅವರ ಅಧ್ಯಕ್ಷತೆಗೆ ಒಂದು ಸಮಿತಿಯನ್ನ ಮಾಡಿ ಅವರ ವರದಿಯನ್ನು ತರಿಸಿಕೊಂಡು ಅದರ ಆಧಾರದ ಮೇಲೆ ಬಡ್ತಿಯಲ್ಲಿ ಮೀಸಲಾತಿಯನ್ನು ತಂದದ್ದು, ಅದಕ್ಕೆ ಕಾನೂನನ್ನು ಮಾಡದ್ದು. ಅದು ಸುಪ್ರೀಂ ಕೋರ್ಟ್ ನಲ್ಲಿ ಕೆಲವರು ಚಾಲೆಂಜ್ ಮಾಡಿದ್ರು. ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಕಾನೂನು ಊರ್ಜಿತ ಆಗಿರ್ತಕ್ಕಂಥದ್ದು ಇವತ್ತು ಇಡೀ ದೇಶದಲ್ಲಿ ಪ್ರಥಮ. ಮತ್ತೆ ಕರ್ನಾಟಕ ಇಡೀ ದೇಶದಲ್ಲಿ ಮೊದಲನೇ ರಾಜ್ಯ ಇದನ್ನು ಮಾಡಿರ್ತಕ್ಕಂಥದ್ದು. ಗೊತ್ತಾಯ್ತೇನಪ್ಪ ಸೋಮಶೇಖರ್? ಸಾಮಾಜಿಕ ನ್ಯಾಯಕ್ಕೆ ಯಾವತ್ತೂ ಏನ್ ಮಾಡಿದ್ದಾರೆ? ಸಂವಿಧಾನದ ರೀತಿ ಏನ್ ನಡ್ಕೊಂಡಿದ್ದಾರೆ? ಇವತ್ತು ಮಹಿಳೆಯರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಶಕ್ತಿಯನ್ನು ಕೊಡ್ತಕ್ಕಂಥ ಸಮಾನತೆ ಸುಮ್ಮನೆ ಬಂದ್ಬಿಡಲ್ಲ. ಯಾರಿಗೆ ಆರ್ಥಿಕ ಶಕ್ತಿ ಇರಲ್ಲ, ಯಾರಿಗೆ ಸಾಮಾಜಿಕ ಶಕ್ತಿ ಇರಲ್ಲ, ಅವರು ಯಾವತ್ತೂ ಕೂಡ ಸಮಾನರಾಗಲಿಕ್ಕೆ, ಮುಖ್ಯವಾಗಿ ನೀವು ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನೀವು ಸ್ವಾತಂತ್ರ್ಯ ಯಶಸ್ವಿ ಆಗ್ಬೇಕಾದ್ರೆ, ಪ್ರಜಾಪ್ರಭುತ್ವ ಯಶಸ್ವಿ ಆಗ್ಬೇಕಾದ್ರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಸಬಲರನ್ನಾಗಿ ಮಾಡಬೇಕು. ಅದಕ್ಕೆ ನಾವು ಕಾನೂನು ತಗೊಂಡ್ಬರ್ತೀವಿ. ಇದನ್ನ ಗ್ಯಾರಂಟಿ ಯೋಜನೆಗಳನ್ನು ತಂದಿರ್ತಕ್ಕಂಥದ್ದು, ಅನೇಕ ಭಾಗ್ಯ ಯೋಜನೆಗಳನ್ನು ತಂದಿರ್ತಕ್ಕಂಥದ್ದು. ಕೊಂಡ್ಕೊಳ್ತಕ್ಕಂಥ ಶಕ್ತಿನೇ ಇದೆ ಅಂದ್ರೆ ಅಂಗಡಿಗೆ ಕೊಂಡ್ಕೊಳ್ಳಿಕ್ಕೆ ಹೋಗಿ ಸಾಧ್ಯ ಆಗ್ತದೆ. ಕೊಂಡ್ಕೊಳ್ತಕ್ಕಂಥ ಶಕ್ತಿ ಬಂದಾಗ ಮಾತ್ರ ಆರ್ಥಿಕ ಚಟುವಟಿಕೆಗಳು ನಡೀಲಿಕ್ಕೆ ಸಾಧ್ಯ ಆಗ್ತದೆ. ಆರ್ಥಿಕ ಚಟುವಟಿಕೆಗಳಿಂದಲೇ ಸಮಾನತೆ ಇರಲ್ಲ. ಅದಕ್ಕೆ ಲೋಕಿ ಅವರು ಹೇಳ್ತಾ ಇದ್ರು, ನಮ್ಮ ಜಾತಿ ವ್ಯವಸ್ಥೆಗೆ ಚಲನೆ ಇಲ್ಲ, ಚಲನೆ ರಹಿತವಾದಂತ ಜಾತಿ ವ್ಯವಸ್ಥೆ. ಅದಕ್ಕೆ ಇಷ್ಟು ವರ್ಷ ಆದ್ರೂ ಕೂಡ ಜಾತಿ ವ್ಯವಸ್ಥೆ ಹೋಗಿಲ್ಲ. ಯಾಕೆಂದ್ರೆ ನಮ್ಮ ವಿದ್ಯಾವಂತರೇ ಅದನ್ನ ಜಾತಿ ಮಾಡಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ ಕೆಲವರು. ವಿದ್ಯೆ, ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ನಾನು ವಿದ್ಯೆ ಕಲಿತಿರ್ತಕ್ಕಂಥದ್ದು, ಜ್ಞಾನಾರ್ಜನೆ ಮಾಡಿರ್ತಕ್ಕಂಥದ್ದು ಸ್ವಾರ್ಥಕ್ಕಲ್ಲ. ನಾವು ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ನಾವು ಯಾರು ಕೂಡ ಸ್ವಾರ್ಥಕ್ಕೋಸ್ಕರ ಮಾಡ್ಕೊಂಡಿರೋದು, ವಿದ್ಯಾವಂತರಾಗಿರೋದಲ್ಲ. ನಾನು ಜ್ಞಾನ ಸಂಪಾದನೆ ಮಾಡ್ಕೊಂಡಿರೋದು. ಆ ಜ್ಞಾನ ಯಾವ ಶೋಷಿತ ವರ್ಗದ ಜನ ಇದ್ದಾರೆ ಅವರನ್ನ ವಿಮೋಚನೆ ಮಾಡಲಿಕ್ಕೋಸ್ಕರವಾಗಿ ನಾನು ಮುಡುಪಾಗಿಡುತ್ತೇನೆ ಅಂತಕ್ಕಂಥ ಮಾತುಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು. ಅದಕ್ಕೆ ನಾನು ಎಲ್ಲ ವಿದ್ಯಾವಂತರು ಕೂಡ ಇದನ್ನ ಮಾಡಬೇಕು ಅಂತಕ್ಕಂಥ ಮನವಿಯನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ವಿದ್ಯಾವಂತರು ಕೂಡ ಈ ಮನವಿ ಇದನ್ನ ಮಾಡಬೇಕು. ಸ್ವಾರ್ಥಕ್ಕೋಸ್ಕರ ಮಾಡ್ತಿರ್ತಕ್ಕಂಥದ್ದಲ್ಲ ವಿದ್ಯೆ, ಬರೀ ಹೊಟ್ಟೆ ಹೊರಗೆ ಕಳ್ಳಿಕ್ಕೆ ಮಾಡ್ತಿರ್ತಕ್ಕಂಥದ್ದಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 3 ಮಂತ್ರಗಳನ್ನ ಹೇಳ್ಕೊಂಡಿದ್ದಾರೆ. ಎಲ್ಲರೂ ವಿದ್ಯಾವಂತರಾಗ್ರಪ್ಪ. ಅದೇ ಕನ್ನಡದಲ್ಲಿ ಬೇರೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳ್ತಾ ಇದ್ದೀವಿ. ಸಂಘಟನೆ ಹೋರಾಟ ಅನ್ನೋದು ಅರ್ಥ ಆಗಲ್ಲ. ಗೊತ್ತಾಯ್ತಾ ಆಂಜನೇಯ?
ಎಲ್ಲರೂ ವಿದ್ಯಾವಂತರು ಆಗ್ಬೇಕು. ಆಮೇಲೆ ಎಲ್ಲ ಸಂಘಟನೆ ಮಾಡಬೇಕು, ಸಂಘಟನೆ ಆಗಬೇಕು. ಆಮೇಲೆ ಹೋರಾಟ ಮಾಡಬೇಕು. ಯಾರು ಹೋರಾಟ ಇದ್ದೇನೆ, ನಿಮಗೆ ನಿಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೋರಾಟ ಮಾಡದೆ ಹೋಗಿದ್ರೆ, ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದೇ ಹೋಗಿದ್ರೆ ಇವೆಲ್ಲ ಸಿಗ್ಲಿಕ್ಕೆ ಸಾಧ್ಯ ಆಯ್ತಿಲ್ಲ ನಮಗೆ. ಬಾಬಾ ಸಾಹೇಬ್ ಒಬ್ಬ ವ್ಯಕ್ತಿ ಇಡೀ ದೇಶದಲ್ಲಿ ಕನ್ನಡವನ್ನು ಉಂಟು ಮಾಡ್ತಾರೆ. ಎಲ್ಲ ಶೋಷಿತ ವರ್ಗದ ಜನರಿಗೆ ನ್ಯಾಯ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಈಗ ಎಷ್ಟು ಜನ ವಿದ್ಯಾವಂತರಾಗಿದ್ದೀವಿ ನಾವು? ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಿಂದ ಎಷ್ಟು ಜನ ವಿದ್ಯಾವಂತರಾಗಿದ್ದೀವಿ? ನಾವೆಲ್ಲರೂ ಕೂಡ ಯಾರಿಗೆ ಇನ್ನ ಅವಕಾಶ ಸಿಕ್ಕಿಲ್ಲ, ಯಾರಿಗೆ ನ್ಯಾಯ ಸಿಕ್ಕಿಲ್ಲ, ಆ ಜನರ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡಬೇಕು. ಆ ಜನರಿಗೋಸ್ಕರ ನಮ್ಮ ಜೀವನವನ್ನ ಮುಡುಪಾಗಿರ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಅದು ಮಾಡಿದಾಗ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವವನ್ನು ಸಲ್ಲಿಸಿದಾಗ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ನಾವು ಅದಕ್ಕೋಸ್ಕರನೇ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಬೇಕು ಅಂತೇಳಿ ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ ಅವರೆಲ್ಲರಿಗೂ ಕೂಡ ಕಾಂಟ್ರಾಕ್ಟ್ ಅಲ್ಲಿ ಮೀಸಲಾತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದು. ಮೊದಲು 50 ಲಕ್ಷಕ್ಕೆ ಮಾಡಿದೆ, ಆಮೇಲೆ 1 ಕೋಟಿಗೆ ಮಾಡಿದೆ, ಈಗ 2 ಕೋಟಿ ರೂಪಾಯಿಗೆ ಮಾಡಿದ್ವಿ. ಪ್ರವರ್ಗ 1, ಪ್ರವರ್ಗ 2A, ಪ್ರವರ್ಗ 2B ಮತ್ತು ಮುಸಲ್ಮಾನರು. ಅದು ಒಂದು ದೊಡ್ಡ ವಿಚಾರ ಮಾಡ್ಬಿಟ್ರು. ಅಪೀಸ್ಮೆಂಟ್ ಮಾಡ್ತಾರೆ, ಅಪೀಸ್ಮೆಂಟ್ ಮಾಡ್ತಾರೆ. ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಇದೆಯಾ ಮುಸಲ್ಮಾನ್ ಜನರಿಗೆ? ವಿದ್ಯಾವಂತರಾಗಿದ್ದಾರ? ಆರ್ಥಿಕವಾಗಿ ಸಬಲರಾಗಿದ್ದಾರ? ಮತ್ತೆ ಯಾಕೆ ಮಾಡಬಾರದು? ಯಾಕೆ ಮಾಡಬಾರದು? ಕಾಂಗ್ರೆಸ್ ಪಾರ್ಟಿ ಮುಸಲ್ಮಾನರನ್ನು ಓಲೈಸುತ್ತದೆ. ಈ ಸಮಾಜದಲ್ಲಿ ಯಾರೇ ಇದ್ರೂ ಕೂಡ, ಯಾರೇ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಇಲ್ಲ, ಅವ್ರೆಲ್ರಿಗೂ ಶಕ್ತಿ ತುಂಬತಕ್ಕಂಥದ್ದೇ ಕಾಂಗ್ರೆಸ್ ಪಕ್ಷದ ಧ್ಯೇಯ ಮತ್ತು ಬದ್ಧತೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಿದ್ದರಾಮಯ್ಯ ಮೇಲ್ಜಾತಿಯವರ ವಿರೋಧಿ ಅಂತ ಅಪಪ್ರಚಾರ ಮಾಡೋದು. ನಾವು ಯಾರ ವಿರೋಧಿನೂ ಅಲ್ಲ, ಯಾವ ಜಾತಿ ವಿರೋಧಿನೂ ಅಲ್ಲ. ಯಾರ್ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ಯಾರಿಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ, ಯಾರಿಗೆ ಇನ್ನೂ ಅವಕಾಶ ಸಿಕ್ಕಿಲ್ಲ, ಆ ಜನರ ಪರವಾಗಿರ್ತಕ್ಕಂಥದ್ದೇ ನಮ್ಮ ಸಂವಿಧಾನ ಹೇಳ್ಕೊಟ್ಟಿರ್ತಕ್ಕಂಥ ವಿಚಾರ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ವಿಚಾರ. ದಕ್ಷಿಣ ಆಫ್ರಿಕಾದಲ್ಲಿ ಮಂಡೇಲಾ ಏನಂತ ಹೇಳಿದ್ದಾರೆ ಗೊತ್ತಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ, ನನಗೆ ನಮ್ಮ ಸಂವಿಧಾನ ಬರೀಲಿಕ್ಕೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸ್ಫೂರ್ತಿ. ಮಂಡೇಲಾ ಹೇಳಿದರು, ನಮಗೆ ಸ್ಫೂರ್ತಿ ಏನಪ್ಪಾ ಅಂತಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬರೆಯುವಾಗ ಇಡೀ ಜಗತ್ತಿನ ಕಾನ್ಸ್ಟಿಟ್ಯೂಷನ್ಗಳನ್ನೆಲ್ಲ ಓದು, ಅಲ್ಲಿರ್ತಕ್ಕಂಥ ವಿಚಾರಗಳನ್ನ ತಿಳ್ಕೊಂಡು ಯಾವ್ಯಾವ ಒಳ್ಳೆ ವಿಚಾರಗಳಿದ್ದಾವೆ, ನಮ್ಮ ದೇಶದಲ್ಲಿ ಬಹುತ್ವವನ್ನ ಕಾಪಾಡ್ಕೋಬೇಕಾದ್ರೆ, ಬಹುತ್ವದ ದೇಶ ಕಟ್ಟಬೇಕಾದ್ರೆ, ದೇಶದಲ್ಲಿ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವವನ್ನು ಇರಬೇಕಾದ್ರೆ ಏನ್ ಮಾಡಬೇಕು ಅಂತಕ್ಕಂಥದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದರ ರೀತಿ ನಡೀತಕ್ಕಂಥದ್ದೇ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥ ಮಾತುಗಳು. ಅದಕ್ಕೆ ನಾನು ಈ ದಲಿತ ಸಂಘರ್ಷ ಸಮಿತಿ ಪ್ರಾರಂಭ ಆಯಿತು, ಆಗ ಒಂದು ಮಾತು ಹೇಳ್ತಾ ಇದ್ರು, ಏನಪ್ಪಾ ಅಂತಂದ್ರೆ, ನಮಗೆ ಸಾರಾಯಿ ಬೇಡ, ಪ್ರತಿ ಹೋಬಳಿಗೊಂದು ರೆಸಿಡೆನ್ಸಿಯಲ್ ಶಾಲೆ ಬೇಕು ಅಂತ ಹೇಳ್ತಾರೆ. ಎಂಡ ಬೇಡ, ಅದೇ ಸಾರಾಯಿ ಅಂತಂದ್ರೆ ಎಂಡನೇ ಕಡೆಯ
ಎಂಡ ಬೇಡ, ಒಂದು ರೆಸಿಡೆನ್ಸಿಯಲ್ ಶಾಲೆ ಬೇಕು ಅಂತ ಹೇಳ್ತಾ ಇದ್ದೆ. ನಾನು 94-95 ಹಣಕಾಸು ಮಂತ್ರಿ ಆದಾಗ ಮೊದಲನೇ ಬಾರಿಗೆ ರೆಸಿಡೆನ್ಸಿಯಲ್ ಶಾಲೆಗಳನ್ನು ತೆರೀತಕ್ಕಂಥ ತೀರ್ಮಾನ ಮಾಡಿದ್ರು. ಇವತ್ತು 2,30,000 ಮಕ್ಕಳು ರೆಸಿಡೆನ್ಸಿಯಲ್ ಶಾಲೆಯಲ್ಲಿ ಕಲಿತಾ ಇದ್ದಾರೆ. ಮೊನ್ನೆ PUC ರಿಸಲ್ಟ್ ಬಂತಲ್ಲ, 86.16%. 86.16%. ನಾನು ತೀರ್ಮಾನ ಮಾಡಿದ್ದೀನಿ 2026-27ಕ್ಕೆ ಪ್ರತಿ ಹೋಬಳಿನಲ್ಲೂ ಕೂಡ ಒಂದು ರೆಸಿಡೆನ್ಸಿಯಲ್ ಶಾಲೆ ಇರಲೇಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇನೆ. ಈ ವರ್ಷ 26 ರೆಸಿಡೆನ್ಸಿಯಲ್ ಶಾಲೆಗಳನ್ನು ಕೊಟ್ಟಿದ್ದೇನೆ. 26 ರೆಸಿಡೆನ್ಸಿಯಲ್. ಮುಂದಿನ ಆರ್ಥಿಕ ವರ್ಷದಲ್ಲಿ ಉಳಿದ ಎಲ್ಲ ಹೋಬಳಿಗಳಲ್ಲೂ ಕೂಡ ರೆಸಿಡೆನ್ಸಿಯಲ್ ಶಾಲೆಗಳನ್ನು ಕಲಿತಕ್ಕಂಥ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತದೆ. ಮತ್ತೆ ಶಕ್ತಿ ಇರ್ತಕ್ಕಂಥವ್ರು ಒಳ್ಳೆ ವಿದ್ಯೆ ಸಿಗ್ಬೇಕಲ್ಲ, ಒಳ್ಳೆ ವಿದ್ಯೆ ಸಿಗ್ಬೇಕಲ್ಲ. ಬರೀ ಶ್ರೀಮಂತರ ಮಕ್ಕಳು ಮಾತ್ರ ಡಾಕ್ಟರ್ಗಳಾದ್ರೆ ಸಾಕ ಅಲ್ಲ, ಮೇಲ್ಜಾತಿಯವ್ರ ಮಕ್ಕಳು ಮಾತ್ರ ಆದ್ರೆ ಸಾಕ, ಇಂಜಿನಿಯರ್ಗಳಾದ್ರೆ ಸಾಕ. ಬಡವರ ಮಕ್ಕಳು ಕೂಡ, ದಲಿತರ ಮಕ್ಕಳು ಕೂಡ, ಸಮಾಜದಲ್ಲಿರ್ತಕ್ಕಂಥ ಅಸ್ಪೃಶ್ಯರ ಮಕ್ಕಳು ಕೂಡ ಡಾಕ್ಟರ್ಗಳಾಗಬೇಕು, ಇಂಜಿನಿಯರ್ಗಳಾಗಬೇಕು, ವಿಜ್ಞಾನಿಗಳಾಗಬೇಕು. ಅವರಾದಾಗ ಮಾತ್ರ ಸಾಧ್ಯ ಆಗ್ತದೆ. ಅಪ್ಪಾಕದ ಆತ್ಮದಲ್ಲಿ ನೇತಕ ಇದೆ ಅಂತಕ್ಕಂಥದ್ದು ಮನುವಾದ. ಬದಲಾವಣೆ ಮಾಡ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬದಲಾವಣೆ ಆಗ್ಬೇಕು ಅಂತ ಹೇಳ್ತಕ್ಕಂಥದ್ದು ಬಾಬಾ ಸಾಹೇಬ್. ಯಾರ್ಯಾರು ಬದಲಾವಣೆ ಬಯಸ್ತೀರಿ ಅವರೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಡೆದ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕತೆ. ಅದು ಮಾಡಿದ್ರೇನೆ ನಾವು ಸಂವಿಧಾನದ ಧ್ಯೇಯೋದ್ದೇಶಗಳನ್ನು ಈಡೇರಿಸಲಿಕ್ಕೆ ಸಾಧ್ಯ. ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ನಿಮ್ಗೆಲ್ಲ ಗೊತ್ತಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಬಹಳ ಜನ ತಿಳ್ಕೊಂಡಿದ್ದೀರಿ ಇಲ್ಲಿ ಇದ್ದಂತಕ್ಕಂಥದ್ದು. ಆಮೇಲೆ ಇವತ್ತು ರಾತ್ರಿ 12 ಗಂಟೆಯಿಂದ 33 ಜಿಲ್ಲೆಗಳಲ್ಲಿ PCRE ಕೇಂದ್ರಗಳಲ್ಲಿ ಪೊಲೀಸ್ ಸ್ಟೇಷನ್ಗಳು ಪ್ರಾರಂಭ ಆಗಿದ್ದಾವೆ. ಏನಪ್ಪಾ ಇವತ್ತೇ ಯಾಕೆ ಮಾಡಿದೆ ಅಂತಂದ್ರೆ 33 ಪೊಲೀಸ್ ಸ್ಟೇಷನ್ಗಳು ಯಾಕೆ ಮಾಡಿದೆ ಅಂತಂದ್ರೆ, ನಾನು ಒಂದ್ಸಾರಿ ರಿವ್ಯೂ ಮಾಡಿದೆ DCRE. ಅಲ್ಲಿ ಶಿಕ್ಷೆಯ ಪ್ರಮಾಣ ಕಡಿಮೆ ಇತ್ತು. ಶಿಕ್ಷೆಯ ಪ್ರಮಾಣ 3.71 ಏನೋ ಇತ್ತು. 3.71 100ಕ್ಕೆ 3.71 ಜನ ಶಿಕ್ಷೆ ಆದ್ರೆ ಇನ್ನು ಎಷ್ಟು 96.29 ಅಷ್ಟು ಜನ ಶಿಕ್ಷೆಯಿಂದ ಬಚಾವಾಗ್ತಾರೆ. ಅದಕ್ಕೋಸ್ಕರ ಒಂದು ವಿಶೇಷವಾದಂತ ಪೊಲೀಸ್ ಸ್ಟೇಷನ್ ಇರಬೇಕು. ಈ DCRE ಕೇಸ್ಗಳನ್ನೇ ಫೈಲ್ ಮಾಡಬೇಕು ಅಂತೇಳಿ ಇದಕ್ಕೋಸ್ಕರ ಮಾಡಿರ್ತಕ್ಕಂಥ ಪೊಲೀಸ್ ಆಫೀಸರ್ ಎಲ್ಲ ಕೂಡಿದ್ದಾರೆ. ಅಲ್ವೇಂದ್ರೆ ಕಡಿಮೆ ಅಲ್ವಾ? 3.71 ಅಂತದ್ದು ಕಡಿಮೆ ಇರುವ ಶಿಕ್ಷೆ ಆಗಿರೋದು. ಭಯ ಏನು ಬರ್ತದೆ? ಯಾರು ಭಯ ಬರ್ತದೆ? ದೌರ್ಜನ್ಯಗಳು ನಡೆಸ್ತಾ ಇರ್ತಾರೆ ದಲಿತರ ಮೇಲೆ. ಅದಕ್ಕೋಸ್ಕರ ಇದನ್ನ ಕಡಿಮೆ ಮಾಡ್ಲಿಕ್ಕೋಸ್ಕರವಾಗಿ ಮಾಡಿರ್ತಕ್ಕಂಥದ್ದು. ಅದರಿಂದ ಇವರು ಇನ್ನೂ ಏನೇನು ಸುಧಾರಣೆಗಳು ತರಲಿಕ್ಕೆ ಸಾಧ್ಯ ಆಗ್ತದೆ. ಆ ಸುಧಾರಣೆಗಳನ್ನ ನೀವು ಸಲಹೆ ಕೊಟ್ಟರೆ ದಲಿತ ಸಂಘಟನೆಗಳು ಮತ್ತು ಇತರ ವಿದ್ಯಾವಂತರು ಸಲಹೆ ಕೊಟ್ಟರೆ ಆ ಸಲಹೆಗಳನ್ನ ಮಾಡಲಿಕ್ಕೆ ಬಯಸ್ತೇನೆ. ಈಗ BJP ಅವರು ಬಹಳ ವರ್ಷ ಇದ್ರು,
ಜುಡಿಷಿಯಲ್ ತಿದ್ದುಪಡಿ ಕಾಯ್ದೆ ಯಾಕೆ ಜುಡಿಷಿಯಲ್ಗೆ ತಿದ್ದುಪಡಿ ಕಾಯ್ದೆ ತಂದಿಲ್ಲ? ಬಹಳ ಮಾತಾಡ್ತಾರಲ್ಲ, ಯಾಕೆ ಮಾಡ್ತಿಲ್ಲ? 7G ರದ್ದು ಯಾಕೆ ಮಾಡಲಿಲ್ಲ? ಬಹಳ ಮಾತಾಡ್ತಾರಲ್ಲ. ನಾನು ಮತ್ತೊಮ್ಮೆ ಹೇಳ್ತೀನಿ, ಬಿಜೆಪಿಯಲ್ಲಿ ಏನಾದರೂ ನೈತಿಕತೆ ಇದ್ರೆ, ಮಾನ ಮರ್ಯಾದೆ ಇದ್ರೆ ಅವರ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿ SCP TSP ಕಾಯ್ದೆಯನ್ನ ಇಡೀ ದೇಶದಲ್ಲಿ ಜಾರಿ ಮಾಡತಕ್ಕಂತ, ಬಿಜೆಪಿ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಜಾರಿ ಮಾಡತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತೇಳಿ ಒತ್ತಾಯವನ್ನ ಮಾಡ್ತೀನಿ. ಬಿಜೆಪಿ ಅವ್ರು ಮಾಡಲಿಲ್ಲ ಅಂತಂದ್ರೆ ಅವರು ಢೋಂಗಿತನವನ್ನ ಪ್ರದರ್ಶನ ಮಾಡ್ತಾರೆ, ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅಂತೇಳಿ ಇಡೀ ರಾಜ್ಯದ ಜನ, ಶೋಷಿತ ಜನ ತಿಳ್ಕೋಬೇಕು ಅಂತೇಳಿ ನಾನು ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ. ಆಮೇಲೆ ನಾನಿವತ್ತು ಘೋಷಣೆ ಮಾಡ್ತೇನೆ, ಮೈಸೂರಿನ ವಿಶ್ವವಿದ್ಯಾಲಯದಲ್ಲಿ ಕಾನ್ಸ್ಟಿಟ್ಯೂಷನ್ ಚೇರ್ ಅನ್ನ ಸ್ಥಾಪನೆ ಮಾಡ್ತೀವಿ. ಬೆಂಗಳೂರಿನಲ್ಲಿ ಆಂಧ್ರ ಮಾದರಿನಲ್ಲಿ ಅಂಬೇಡ್ಕರ್ ಮ್ಯೂಸಿಯಂ ಅನ್ನ ಮಾಡ್ತೇವೆ. ಅಲ್ಲಿ ಒಂದು ದೊಡ್ಡ, ಈ ದೇಶದಲ್ಲೇ ಇಲ್ಲದೆ ಇರ್ತಕ್ಕಂಥ ದೊಡ್ಡ ಪ್ರತಿಮೆಯನ್ನು ಕೂಡ ಅಂಬೇಡ್ಕರ್ ನಾವು ಎಷ್ಟು ಮಾಡಿದ್ರು ಕೂಡ ಅಂಬೇಡ್ಕರ್ ಕಡಿಮೆನೆ, ಎಷ್ಟು ಮಾಡಿದ್ರು ಕೂಡ ಕಡಿಮೆನೆ. ಅವರಿಗೆ ಕೃತಜ್ಞತೆ ಸಲ್ಲಿಸಬೇಕಾಗಿರ್ತಕ್ಕಂಥ ನಮ್ಮೆಲ್ಲರ ಕರ್ತವ್ಯ. ಆ ಕೃತಜ್ಞತೆಯನ್ನ, ಗೌರವವನ್ನು ಸಲ್ಲಿಸೋಣ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ತಾನೇ ಮೂರ್ತಿ ಸೌಧ ಅಡಿಗಲ್ ಹಾಕಿದ್ದೀವಿ. ಇವತ್ತು ನಾನು 18-19ನೇ ಬಜೆಟ್ ಆಯವ್ಯಯದಲ್ಲೇ ಘೋಷಣೆ ಮಾಡಿದ್ದೆ, ಆಮೇಲೆ ಘೋಷಣೆ ಮಾಡಿದ್ದೆ, 18-19 ಘೋಷಣೆ ಮಾಡಿದ್ದೆ. ಈ ವರ್ಷ ಅದಕ್ಕೆ ಅಡಿಗಲ್ ಹಾಕಿದ್ವಿ. ಸುಮಾರು 87 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಅಂಬೇಡ್ಕರ್ ಸ್ಫೂರ್ತಿ ಸೌಧ ಅದನ್ನ ರಚನೆ ಮಾಡ್ತೀವಿ. ಅದನ್ನ ಇವತ್ತು ಅಡಿಗಲ್ ಹಾಕಿದ್ವಿ. ಅದನ್ನು ಕೂಡ ಕಟ್ಟತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮ್ಮೆಲ್ಲರಿಗೂ ಶುಭ ಕೋರಿ, ಆಮೇಲೆ ಎಲ್ಲ ಅಂಬೇಡ್ಕರ್ ಪ್ರಶಸ್ತಿ ಪುರಸ್ಕೃತರಿಗೆ ಅಭಿನಂದನೆಗಳನ್ನು ಹೇಳಿ ಅವ್ರಿಗೆಲ್ಲರೂ ಆಯಸ್ಸು ಆರೋಗ್ಯಗಳು ಇನ್ನಷ್ಟು ದೊರಕಲಿ ಅಂತೇಳಿ ಹೇಳ್ತಾ, ಅವರು ಇನ್ನಷ್ಟು ಅಂಬೇಡ್ಕರ್ ಅವರ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡಲಿ ಅಂತೇಳಿ ಆಶಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಬಾಪು, ಜೈ ಭೀಮ್, ಜೈ ಕಾನ್ಸ್ಟಿಟ್ಯೂಷನ್. ಧನ್ಯವಾದಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ. ಜನಪರ ಕಾರ್ಯಕ್ರಮಗಳ ಜನಪ್ರಿಯ ಮುಖ್ಯಮಂತ್ರಿ ಶ್ರೀಯುತ ಸಿದ್ದರಾಮಯ್ಯ ಅವರಿಗೆ ಮತ್ತೊಮ್ಮೆ ನಿಮ್ಮ ಭೀಮ ಚಪ್ಪಾಳೆ. Subscribe, click on the bell. Link is in description.